ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಾನು ನಿಮ್ಮ ಮನೇಲಿ ಪಗೋಡ ಮಾತಾಡ್ತಿರೋದು. ಏನಪ್ಪ ವಿಷಯ ಅಂದ್ರೆ, ಇವತ್ತು ಊರಿಗೆ ಹೋಗ್ತಾ ಇದೀನಿ ಫ್ರೆಂಡ್ಸ್, ಗಣೇಶ ಹಬ್ಬಕ್ಕೆ ಅಂತ. ಹೋಗ್ಬೇಕಾದ್ರೆ ತರಕಾರಿ ಐತೆ ಬರಪ್ಪ ಹಾಕೊಂಡು ಹೋಗ್ಬೇಕು ಅಂದ್ರು. ಹಂಗೆ ಹೋದೆ ಮಾರ್ಕೆಟ್ ಒಳಗಡೆ. ಶಿಸ್ತಾಗಿ ಗಾಡಿ ಲೋಡ್ ಮಾಡ್ತಾರ, ಆಲೂಗಡ್ಡೆ ತುಂಬ್ತವ್ರೆ. ಅಲ್ಲಿಂದ ಮತ್ತೆ ಮಾರ್ಕೆಟ್ ಎಲ್ಲ ಒಂದ್ ರೌಂಡ್ ಹೊಡ್ಕೊಂಡು ಮತ್ತೆ ಕ್ಯಾರೆಟ್ ತುಂಬ್ತವ್ರ ಇಲ್ಲಿ. ನೋಡಿ ಫ್ರೆಂಡ್ಸ್, ಈ ತರ ಲೋಡಿಂಗ್ ಆಗ್ತೈತೆ. ನೈಟು 1 ಗಂಟೆ ಆಗೈತೆ ಈಗ. ಈ ತರ ಐತೆ ಮಾರ್ಕೆಟ್ ಅಲ್ಲೆಲ್ಲ. ನೋಡ್ಕೊಳ್ಳಿ, ಇದೆ ದಾಸನ್ಪುರ ಮಾರ್ಕೆಟ್ ಇದು. ಮಸ್ತಾಗಿ ಲೋಡ್ ಎಲ್ಲ ಆಯ್ತು ಫ್ರೆಂಡ್ಸ್. ಅಲ್ಲಿಂದ ಬಂದಿದೆ ದವಸ್ಪೇಟೆ ಹತ್ರ ಬಂದ್ವಿ. ದವಸ್ಪೇಟೆ ಬರೋ ಅಷ್ಟೊತ್ತಿಗೆ 3 ಗಂಟೆ ಆಗಿತ್ತು. ಏನ್ ಮಾಡಕ್ಕಾಗಲ್ಲ, ಲೇಟ್ ಆಗೋಯ್ತು ಅಲ್ಲ. ಇನ್ನೇನ್ ಮಾಡಕ್ಕಾಗುತ್ತೆ, ಹೋಗ್ಲೇಬೇಕು. ಮತ್ತೆ ಅಲ್ಲಿಂದ ತುಂಬಾಡಿಗೆ ಬಂದ್ವಿ ಫ್ರೆಂಡ್ಸ್. ತುಂಬಾಡಿ ಟೋಲ್ ಇದೇ ಜಾಗದಲ್ಲಿ ಇದ್ದಿದ್ದು. ಎತ್ಬಿಟ್ಟವ್ರೆ ಟೋಲ್. ನೋಡಿ ಶಾಕ್ ಆಗೋಯ್ತು ನನ್ಗೆ. ಒಂದ್ ಗ್ರೌಂಡ್ ಒಂದ್ ಅಂಗಡಿ ಇಲ್ಲ ಫ್ರೆಂಡ್ಸ್, ಇಲ್ಲಿ ಟೋಲ್ ಇತ್ತು ಮುಂಚೆ. ಅಲ್ಲೆಲ್ಲ ನೋಡ್ಕೊಂಡು ಶಿಸ್ತಾಗಿ ಬಂದಿದೆ. ಪಾಗೋಡ ಬಂದ್ವಿ ಸರ್ಕಲ್ಗೆ. ಪಾಗೋಡ ಬರ್ತಾ ಇದ್ರೆ ಏನೋ ಒಂಥರ ಖುಷಿ ಆಯ್ತಾ ಇದೆ. ಎಲ್ಲೆಲ್ಲ ಸುತ್ತಾಡಿ, ಎಷ್ಟೇ ಊರ್ ಸುತ್ತಾಡಿ, ಎಷ್ಟೇ ದೇಶ ಸುತ್ತ ಬಂದ್ರು ಮತ್ತೆ ನಮ್ಮೂರ್ಗ್ ನಾವ್ ಬರ್ಲೇಬೇಕು ಅಂತ. ಪಾಗೋಡದಲ್ಲಿ ಶನಿಮಾತನ ದೇವಸ್ಥಾನದ ಹತ್ರ ಬೆಳಗಿನ ಜಾವ 5 ಗಂಟೆ ಆಗೈತೆ ಫ್ರೆಂಡ್ಸ್. ಎಷ್ಟ್ ಜನ ಅವ್ರೆ ನೋಡಿ, ಬಸ್ಗೋಸ್ಕರ ಕಾಯ್ತವ್ರೆ. ಬೆಳಗ್ಗೆನೆ ಬಂದ್ವಿ ಅನ್ಲೋಡಿಂಗ್ ಪಾಯಿಂಟ್ ಹತ್ರ. ವಯ್ಯನ್ ಹೊಸಕೋಟೆ ಸಂತೆಗಂತೆ ಇದು ತರಕಾರಿ. ಬಂದಿದ ತಕ್ಷಣ ಮಸ್ತಾಗೈತೆ ವ್ಯೂ ಮಾತ್ರ. ಬೆಳಗ್ಗೆನೆ ನೋಡ್ಕೊಂಡು ಬರ್ತಾ ಇದ್ರೆ ಊರೇ ಚಂದ ಗುರು. ಎಷ್ಟ್ ಚೆನ್ನಾಗೈತೆ, ಪೀಸ್ಫುಲ್ ವಾತಾವರಣ ಮಾತ್ರ ಸಖತ್ತಾಗೈತೆ. ಬೆಳಗ್ಗೆ ಎದ್ರೆ ಟ್ರಾಫಿಕ್ ಟೆನ್ಷನ್ ಏನಿಲ್ಲ ಗುರು. ಮಸ್ತಾಗೈತೆ ವ್ಯೂ ಮಾತ್ರ. ಈ ತರ ನೆಮ್ಮದಿ ಜೀವನ ಎಲ್ಲೂ ಸಿಗಲ್ಲ ಗೈಸ್. ಆದ್ರೆ ಸ್ವಲ್ಪ ಹೊಟ್ಟೆ ಕಿಚ್ಚು ಜಾಸ್ತಿ ಊರಲ್ಲಿರೋರ್ಗೆ, ಅದಕ್ಕೋಸ್ಕರ ಇರಲ್ಲ ಯಾರು. ಅಲ್ಲಿಂದ ನಾವ್ ಬಂದಿದ್ದೆ ಸೀದಾ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಬಂದ್ವಿ. ಇದೇ ಫ್ರೆಂಡ್ಸ್ ವಯ್ಯನ್ ಹೊಸಕೋಟೆ ಸಂತೆ ಇದು. ಇಲ್ಲಿ ಕ್ಲೀನ್ ಆಗಿ ಅನ್ಲೋಡ್ ಮಾಡ್ತವ್ರೆ. ಇವತ್ತಿನ ವಿಡಿಯೋ ಇಷ್ಟು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆಗಿದ್ರೆ ಒಂದು ಫಾಲೋ ಮಾಡ್ಕೊಳ್ಳಿ. ಸ್ವಲ್ಪ ಸಪೋರ್ಟ್ ಕಮ್ಮಿ ಇದೆ ಫ್ರೆಂಡ್ಸ್, ಸ್ವಲ್ಪ ಸಪೋರ್ಟ್ ಮಾಡಿ. ಇನ್ನು ಮುಂತಾದ ಕಂಟೆಂಟ್ಗಳು ಕ್ರಿಯೇಟ್ ಮಾಡ್ತಾ ಇರ್ತೀನಿ.